ಚಿತ್ರೋದ್ಯಮದ ಪರಿಸ್ಥಿತಿ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ. ನಿರ್ಮಾಪಕ ಸಂಘದ ಕಟ್ಟಡ ಬಟ್ ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಅಂದ್ರೆ ಅಪ್ಪಾಜಿ ಏನು ನಿರ್ಮಾಪಕರನ್ನ ಅನ್ನದಾತ ಅಂತ ಕರಿತಿದ್ರು, ಅದು ನಿಜವಾದ ಮಾತು. ಇವತ್ತು ನಾವು ಆ ಕಟ್ಟಡಕ್ಕೆ ಬಂದಿರೋದು, ಆಮೇಲೆ ಮುಖ್ಯಮಂತ್ರಿಗಳು ಬಂದು ಇಷ್ಟೊತ್ತು ಇದ್ದಿರೋದಿದೆಯಲ್ಲ, ಅದು ಬಹಳ ವಿಶೇಷತೆ ಅಂತ ಭಾವಿಸ್ತೀನಿ. ಎಲ್ಲ ಬಂದಿದ್ದಾರೆ, ಜಗ್ಗೇಶ್ ಅವರು ಬಂದಿದ್ದಾರೆ, ನಾ ಬಂದಿದ್ದಾರೆ, ಸಾಧು ಕೋಕಿಲ ಬಂದಿದ್ದಾರೆ, ವೆರಿ ಗುಡ್. ಭಾರತಿ ಸುರೇಶ್ ಬಂದಿದ್ರು, ರಿಜ್ವಾನ್ ಅವರು ಬಂದಿದ್ರು. ಶಿವಣ್ಣ, ಒಂದೇ ದಿನದಲ್ಲಿ 2 ಐತಿಹಾಸಿಕ ಘಟನೆಗಳು. ನಿನ್ನೆ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಭಾರತೀಯರು ದೊಡ್ಡ ಮಟ್ಟದ ಯಶಸ್ಸು ಗಳಿಸಿದ್ದಾರೆ ಅಮೆರಿಕದಲ್ಲಿ. ಮತ್ತೊಂದು ಕಡೆ ಈ ಕಡೆ ಚಿತ್ರರಂಗ ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನೆ. ನೀವು ಕ್ರಿಕೆಟ್ ಪ್ರಿಯರು, ಕ್ರಿಕೆಟ್ ಗೆದ್ದಿದ್ದು ತುಂಬಾ ಚೆನ್ನಾಗಿತ್ತು. ನಾನು ಮ್ಯಾಚ್ ನೋಡ್ತಾ ಇದ್ದೆ. ನನಗೆ ಸ್ವಲ್ಪ ಟೈಮ್ ಸ್ವಲ್ಪ ಆಫ್ ಮಾಡ್ಬಿಟ್ಟೆ, ಸ್ವಲ್ಪ ಭಯ ಆಯ್ತು. ಆಮೇಲೆ ಮೇಲೆ ಹೋಗಿ ರೂಮ್ ಹೋಗಿ ತಿರ್ಗಾ ಓಪನ್ ಮಾಡಿ ನೋಡಿದಾಗ ಒಂದು ಬದಲಾವಣೆ. ಆ 16th ಓವರಿಂದ ಸ್ಟಾರ್ಟ್ ಆಯ್ತು. ಆ ಒಂದು ಕ್ಯಾಚ್ ಬೌಂಡ್ರಿ ಬಹಳ ಚೆನ್ನಾಗಿತ್ತು. ವೆರಿ ಎಕ್ಸೈಟಿಂಗ್ ಮ್ಯಾಚ್. ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಫಿಲ್ಮ್ ಸಿಟಿ ಅದು ಮೈಸೂರು ಬರ್ತಾ ಇರೋದು ಸ್ವಲ್ಪ ಒಂದು 2 ವಾರ ಮುಂದೆ ಹೋಗ್ಬೋದು. ಯಾಕಂದ್ರೆ ಡಬ್ಬಿಂಗ್ ನಡೀತಾ ಇದೆ, ಸಾಕಷ್ಟು ಪೋಸ್ಟ್ ಪ್ರೊಡಕ್ಷನ್ ಮ್ಯೂಸಿಕ್ ಜಾಸ್ತಿ ಇದೆ ಅಂಡ್ ನಿರೀಕ್ಷೆ ಜಾಸ್ತಿ ಆಗಿದೆ ಆ ಪಿಕ್ಚರ್ಗೆ. ಆ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ ಭಾರತೀಯ ನಡುಗು ಕ್ಯಾರೆಕ್ಟರ್ ಅದು ಬಂದಿದೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆಲ್ಮೋಸ್ಟ್ ಮುಗಿತಮ್ಮ. ಒಂದು ಕ್ಲೈಮ್ಯಾಕ್ಸ್ ಮತ್ತು ಬ್ಯಾಲೆನ್ಸ್ ಇದೆ ಅಂಡ್ ಸಮ್ ಪ್ಯಾಚ್ ವರ್ಕ್ ಬ್ಯಾಲೆನ್ಸ್ ಇದೆ. ಅದು ಆಗಸ್ಟ್ ಅದು ಅಷ್ಟೇ. ಇವಾಗ ಹೇಳ್ತೀನಿ, ಒನ್ ಆಫ್ ದ ಫೈನೆಸ್ಟ್ ಫಿಲ್ಮ್. ಇದು ಓನ್ಲಿ ಕರ್ನಾಟಕ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದಲ್ಲೂ ಒಂದು ಫೈನ್ ಫಿಲ್ಮ್. ಇವಾಗ ಇದು ಉತ್ತರಾಖಂಡ ಒಂದು ಹೌದು, ಅದೊಂದು 5 days ಆಗಿದೆ. ಅದ್ರ ಕಡೆ ಗಮನ. ನೆಕ್ಸ್ಟ್ ಒಂದು 2-3 ಫಿಲ್ಮ್ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಅಣ್ಣ, ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತೂ ಸ್ಪಂದಿಸ್ತೀರಾ, ಗಮನಿಸ್ತೀರಾ? ಇಲ್ಲ, ಆಗುತ್ತೆ. ಇವಾಗ ಏನು ಮಾಡಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ಏನಂದ್ರೆ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವೇನ್ ಹೇಳಕ್ಕಾಗಲ್ಲ. ಯಾಕಂದ್ರೆ ನೋವಾಗುತ್ತೆ, ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಬಹುಶಃ ಏನು ಮಾಡಕ್ಕಾಗಲ್ಲ. ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ಇಸ್ ಅ ಪಾರ್ಟ್ ಆಫ್ ಫೇಸ್. ನೋಡೋಣ. ಅದು ಇವಾಗ ಆಲ್ರೆಡಿ ಅವರು ಇದೇನಂತೀವಿ ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಚಿತ್ರೋದ್ಯಮದ ಪರಿಸ್ಥಿತಿ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ. ನಿರ್ಮಾಪಕ ಸಂಘದ ಕಟ್ಟಡ ಬಟ್ ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಅಂದ್ರೆ ಅಪ್ಪಾಜಿ ಏನು ನಿರ್ಮಾಪಕರನ್ನ ಅನ್ನದಾತ ಅಂತ ಕರಿತಿದ್ರು, ಅದು ನಿಜವಾದ ಮಾತು. ಇವತ್ತು ನಾವು ಆ ಕಟ್ಟಡಕ್ಕೆ ಬಂದಿರೋದು, ಆಮೇಲೆ ಮುಖ್ಯಮಂತ್ರಿಗಳು ಬಂದು ಇಷ್ಟೊತ್ತು ಇದ್ದಿರೋದಿದೆಯಲ್ಲ, ಅದು ಬಹಳ ವಿಶೇಷತೆ ಅಂತ ಭಾವಿಸ್ತೀನಿ. ಎಲ್ಲ ಬಂದಿದ್ದಾರೆ, ಜಗ್ಗೇಶ್ ಅವರು ಬಂದಿದ್ದಾರೆ, ನಾ ಬಂದಿದ್ದಾರೆ, ಸಾಧು ಕೋಕಿಲ ಬಂದಿದ್ದಾರೆ, ವೆರಿ ಗುಡ್. ಭಾರತಿ ಸುರೇಶ್ ಬಂದಿದ್ರು, ರಿಜ್ವಾನ್ ಅವರು ಬಂದಿದ್ರು. ಶಿವಣ್ಣ, ಒಂದೇ ದಿನದಲ್ಲಿ 2 ಐತಿಹಾಸಿಕ ಘಟನೆಗಳು. ನಿನ್ನೆ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಭಾರತೀಯರು ದೊಡ್ಡ ಮಟ್ಟದ ಯಶಸ್ಸು ಗಳಿಸಿದ್ದಾರೆ ಅಮೆರಿಕದಲ್ಲಿ. ಮತ್ತೊಂದು ಕಡೆ ಈ ಕಡೆ ಚಿತ್ರರಂಗ ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನೆ. ನೀವು ಕ್ರಿಕೆಟ್ ಪ್ರಿಯರು, ಕ್ರಿಕೆಟ್ ಗೆದ್ದಿದ್ದು ತುಂಬಾ ಚೆನ್ನಾಗಿತ್ತು. ನಾನು ಮ್ಯಾಚ್ ನೋಡ್ತಾ ಇದ್ದೆ. ನನಗೆ ಸ್ವಲ್ಪ ಟೈಮ್ ಸ್ವಲ್ಪ ಆಫ್ ಮಾಡ್ಬಿಟ್ಟೆ, ಸ್ವಲ್ಪ ಭಯ ಆಯ್ತು. ಆಮೇಲೆ ಮೇಲೆ ಹೋಗಿ ರೂಮ್ ಹೋಗಿ ತಿರ್ಗಾ ಓಪನ್ ಮಾಡಿ ನೋಡಿದಾಗ ಒಂದು ಬದಲಾವಣೆ. ಆ 16th ಓವರಿಂದ ಸ್ಟಾರ್ಟ್ ಆಯ್ತು. ಆ ಒಂದು ಕ್ಯಾಚ್ ಬೌಂಡ್ರಿ ಬಹಳ ಚೆನ್ನಾಗಿತ್ತು. ವೆರಿ ಎಕ್ಸೈಟಿಂಗ್ ಮ್ಯಾಚ್. ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಫಿಲ್ಮ್ ಸಿಟಿ ಅದು ಮೈಸೂರು ಬರ್ತಾ ಇರೋದು ಸ್ವಲ್ಪ ಒಂದು 2 ವಾರ ಮುಂದೆ ಹೋಗ್ಬೋದು. ಯಾಕಂದ್ರೆ ಡಬ್ಬಿಂಗ್ ನಡೀತಾ ಇದೆ, ಸಾಕಷ್ಟು ಪೋಸ್ಟ್ ಪ್ರೊಡಕ್ಷನ್ ಮ್ಯೂಸಿಕ್ ಜಾಸ್ತಿ ಇದೆ
ಅಂಡ್ ನಿರೀಕ್ಷೆ ಜಾಸ್ತಿ ಆಗಿದೆ ಆ ಪಿಕ್ಚರ್ಗೆ. ಆ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ ಬ್ಯಾರಿಸ್ಟರ್ ಅಣಗು ಕ್ಯಾರೆಕ್ಟರ್ ಅದು ತುಂಬಾ ಬಂದಿದೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ಮುಗಿತದೆ. ಒಂದು ಕ್ಲೈಮ್ಯಾಕ್ಸ್ ಅಂತ ಬ್ಯಾಲೆನ್ಸ್ ಇದೆ ಅಂಡ್ ಸಮ್ ಪ್ಯಾಚ್ ವರ್ಕ್ ಬ್ಯಾಲೆನ್ಸ್ ಇದೆ. ಅದು ಆಗಸ್ಟ್ ಅದು ಅಷ್ಟೇ. ಇವೆಲ್ಲ ಹೇಳ್ತೀನಿ, ಒನ್ ಆಫ್ ದ ಫೈನೆಸ್ಟ್ ಫಿಲ್ಮ್. ಇದು ಓನ್ಲಿ ಕರ್ನಾಟಕ ಮಾತ್ರಲ್ಲ, ಭಾರತೀಯ ಚಿತ್ರರಂಗದಲ್ಲೂ ಒಂದು ಫೈನ್ ಫಿಲ್ಮ್. ಇವಾಗ ಇದು ಉತ್ತರಾಖಂಡ ಒಂದು ಹೌದು, ಅದೊಂದು 5 days ಆಗಿದೆ. ಅದ್ರ ಕಡೆ ಗಮನ. ನೆಕ್ಸ್ಟ್ ಒಂದು 2-3 ಫಿಲ್ಮ್ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತೂ ಸ್ಪಂದಿಸ್ತೀರಾ, ಗಮನಿಸ್ತೀರಾ? ಇಲ್ಲ, ಆಗುತ್ತೆ. ಇವಾಗ ಏನು ಮಾಡಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ಏನಂದ್ರೆ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವು ಏನ್ ಹೇಳಕ್ಕಾಗಲ್ಲ, ಯಾಕಂದ್ರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಫೀಲ್ ಸ್ಯಾಡ್ ಫಾರ್ ಹಿಸ್ ಸನ್. ಬಹುಶಃ ಏನು ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ಇಟ್ಸ್ ಅ ಪಾರ್ಟ್ ಆಫ್ ಫೇಸ್. ನೋಡೋಣ. ಅದು ಇವಾಗ ಆಲ್ರೆಡಿ ಅವರು ಇದೇನಂತೀವಿ ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ.